ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ಡೇ ಸ್ವಾಗತ. ಫೈನಲ್ ಆಗಿ ಗುಡ್ ನ್ಯೂಸು. ಹೌದು, ಏನಂದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಹೌದು, ಖಂಡಿತ ಕೊಡ್ತಾರೆ. ಎಷ್ಟು ಕೊಡ್ತಾರೆ ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಎಕ್ಸಾಮ್ ಬರೆದಿರೋ ಎಲ್ಲರೂ ವಿಡಿಯೋನ ಕೊನೆವರೆಗೆ ನೋಡಬೇಕು. ಮತ್ತೊಂದು ಪಾಯಿಂಟ್ ಏನಂದ್ರೆ ನಿಮಗೆ ರಿಸಲ್ಟ್ ಡೇಟನ್ನು ಹೇಳ್ತೀನಿ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ಗಳನ್ನ ಹೇಳ್ತೀನಿ. ಆ ಒಂದು ಡೇಟ್ಗಳಲ್ಲಿ ನಿಮ್ಮ ರಿಸಲ್ಟ್ ಆದರೆ ಬರ್ತದೆ. ಅರ್ಥ ಆಯ್ತಾ? ವಿಡಿಯೋನ ಕೊನೆವರೆಗೆ ನೋಡಿ. ವೆರಿ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟ್ ವಿಡಿಯೋ ಆದ್ದರಿಂದ ಕೊನೆವರೆಗೆ ನೋಡಲೇಬೇಕು. ಅರ್ಥ ಆಯ್ತಾ? ಸೊ ಬನ್ನಿ, ಲೇಟ್ ಮಾಡೋದು ಬೇಡ. ಇವತ್ತಿನ ಈ ಒಂದು ದಿನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಕೆಲಸ ಏನಂದ್ರೆ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಅಥವಾ ಚಾನಲ್ನ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರ್ಯಾದೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ರಿಸಲ್ಟ್ ಬರೋವರೆಗೂ ಮಾಹಿತಿ ಕೊಡ್ತಾ ಇರ್ತೀನಿ. ರಿಸಲ್ಟ್ ಯಾವಾಗ ಬರುತ್ತೆ ಮತ್ತೆ ಎಲ್ಲರಿಗಿಂತ ಮೊದಲು ರಿಸಲ್ಟ್ ಚೆಕ್ ಮಾಡೋ ಲಿಂಕನ್ನು ಕೊಡ್ತೀನಿ. ಆ ಒಂದು ಲಿಂಕಿಂದ ಎಲ್ಲರಿಗಿಂತ ಮೊದಲು ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಬೋದು. ಅರ್ಥ ಆಯ್ತಾ? ಲಿಂಕ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲಿಂಕ್ ಆದರೆ ಸಿಗೋದಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ ನಿಮಗೆ ರಿಸಲ್ಟ್ ಬಂದಮೇಲೆ ನೂರಾರು ಸ್ಕಾಲರ್ಶಿಪ್ ಬರ್ತವೆ. ಅವೆಲ್ಲ ಸ್ಕಾಲರ್ಶಿಪ್ ಇದೇ ಒಂದು ಚಾನಲ್ ಹಾಕ್ತಿರ್ತೀನಿ. ಸೊ ಖಂಡಿತ ನಿಮಗೆ ಬರುವಂಥ ಸ್ಕಾಲರ್ಶಿಪ್ ಹಾಕ್ತೀನಿ. ಸೊ ಆನ್ಲೈನ್ ಅಪ್ಲೈ ಮಾಡ್ಬೋದು. ಅವೆಲ್ಲ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಮಿಸ್ ಮಾಡೋಕೆ ಹೋಗ್ಬಿಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮರ್ಯಾದೆಯಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೇಟ್ ಮಾಡ್ತಾ ಇರ್ತೀನಿ, ಮಾಡ್ಕೊಳ್ಳಿ. ಮಾಡಿದ್ರೆ ಆ ಜೊತೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪದೇ ಶೇರ್ ಮಾಡಿ. ಯಾಕಂದರೆ ಎಲ್ಲರೂ ಕೂಡ ಡೌಟಲ್ಲಿ ಇದ್ದಾರೆ. ಎಕ್ಸಾಮ್ ಬಗ್ಗೆ, ರಿಸಲ್ಟ್ ಬಗ್ಗೆ ಇರ್ಬೋದು, ಗ್ರೇಸ್ ಮಾರ್ಕ್ಸ್ ಬಗ್ಗೆ ಡೌಟಲ್ಲಿ ಇದ್ದಾರೆ. ತಪ್ಪದೇ ಶೇರ್ ಮಾಡಲೇಬೇಕು. ಬನ್ನಿ, ಲೇಟ್ ಮಾಡಬೇಡ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ಒಂದು 5 ನಿಮಿಷ ವಿಡಿಯೋ ಆಗ್ಬೋದು. ವಿಡಿಯೋನ ಕೊನೆವರೆಗೆ ನೋಡಿ. ಅರ್ಥ ಆಯ್ತಾ? ಸೊ ಮೊದಲಾಗಿ ನಿಮ್ಮ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಹೇಳ್ತೀನಿ, ಆಮೇಲೆ ರಿಸಲ್ಟ್ ಬಗ್ಗೆ ನೋಡೋಣ. ನಿಮಗೆ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ತುಂಬ ಜನ ಇಲ್ಲ ಅಂತ ಹೇಳ್ತಿದ್ದಾರೆ. ಆ ರೀತಿ ಇಲ್ಲ. ನಾನು ಪ್ರತಿಯೊಂದು ಹೇಳ್ತಾ ಇದ್ದೀನಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತ. ಇವತ್ತಿನಲ್ಲಿ ಕ್ಲಾರಿಫೈ ಮಾಡ್ತೀನಿ ಎಷ್ಟು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತ. ನೋಡಿ, ಗ್ರೇಸ್ ಮಾರ್ಕ್ಸ್ ನಿಮಗೆ ಪ್ರತಿ ವರ್ಷ ಕೋವಿಡ್ ಟೈಮಿಂದ ನಿಮಗೆ 20% ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾ ಇದ್ದಾರೆ. ಕೋವಿಡ್ ಟೈಮಲ್ಲಿ ನಿಮಗೆ 20% ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾ ಇದ್ರು. ಅರ್ಥ ಆಯ್ತಾ? ಈ ವರ್ಷ ಏನು ಮಾಡಿದೆ ಅಂದರೆ ಪೂರ್ತಿ ಗ್ರೇಸ್ ಮಾರ್ಕ್ಸ್ ತೆಗೆದಿಲ್ಲ. ಅವರು ಪೂರ್ತಿ ಗ್ರೇಸ್ ಮಾರ್ಕ್ಸ್ ತೆಗೆದಿಲ್ಲ. ಜಸ್ಟ್ 10% ಗ್ರೇಸ್ ಮಾರ್ಕ್ಸನ್ನು ತೆಗೆದಿದ್ದಾರೆ. 10% ಗ್ರೇಸ್ ಮಾರ್ಕ್ಸ್ ತೆಗೆದುಬಿಟ್ಟು ಇನ್ನು 10% ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಯಾವ ಸಬ್ಜೆಕ್ಟ್ ಅಂದರೆ 3 ಸಬ್ಜೆಕ್ಟ್ಗೆ 10% ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ಯಾವುದಾದ್ರೂ 3 ಸಬ್ಜೆಕ್ಟಿಗೆ, 6 ಸಬ್ಜೆಕ್ಟಲ್ಲಿ 3 ಸಬ್ಜೆಕ್ಟ್ಗೆ 10% ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ನಿಮ್ಮನ್ನು ಪಾಸ್ ಮಾಡ್ತಾರೆ. ಅರ್ಥ ಆಯ್ತಾ? ಓವರಾಲ್ ಆಗಿ 3 ಸಬ್ಜೆಕ್ಟಿಗೆ 10% ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ಗ್ರೇಸ್ ಮಾರ್ಕ್ಸ್ ಇಲ್ಲ ಅಂತಿಲ್ಲ, 10% ಕೊಡ್ತಾರೆ. ಯಾಕೆ ಇಲ್ಲ ಅಂತ ಹೇಳಿದ್ರೆ 20% ಇತ್ತು, ಅದನ್ನ 10% ಮಾಡಿದ್ರಷ್ಟೇ. ನಿಮಗೆ ಗ್ರೇಸ್ ಮಾರ್ಕ್ಸ್ ಖಂಡಿತ ಕೊಡ್ತಾರೆ. ಯಾರಿಗೆ ಸಿಗ್ತದೆ ಅಂದರೆ ಪಾಸ್ ಆಗೋರಿಗೆ. ಯಾರೆಲ್ಲ 3-4 ಮಾರ್ಕ್ಸಲ್ಲಿ ಫೇಲ್ ಆಗ್ತಿರ್ತಾರೆ ಅವರಿಗೆ ಒಂದು 10% ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು 3 ಸಬ್ಜೆಕ್ಟ್ನ ಪಾಸ್ ಮಾಡ್ತಾರೆ. ಈ ರೀತಿ ನಿಮಗೆ ರಿಸಲ್ಟ್ ಬರೋರಿಗೆ ವೇಟ್ ಮಾಡಿ. ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಪಾಸ್ ಮಾಡಿದ್ದಾರೆ ಅಂತ. ಅವ್ರು ಹೇಳ್ತಾರೆ ನಿಮಗೆ. ಸೊ ಇಷ್ಟು ಮಾರ್ಕ್ಸ್ ಕೊಟ್ಟಿದ್ವಿ, ಇಷ್ಟು ಪಾಸ್ ಮಾಡಿದ್ವಿ ಅಂತ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ. ರಿಸಲ್ಟ್ ಬರೋವರೆಗೂ ವೇಟ್ ಮಾಡಿ. ಅರ್ಥ ಆಯ್ತಾ? ಗ್ರೇಸ್ ಮಾರ್ಕ್ಸ್ ಅಂತ 10% ಕೊಡ್ತಾರೆ. 3 ಸಬ್ಜೆಕ್ಟಿಗೆ ಕೊಡ್ತಾರೆ. ಸೊ ಒಂದು ಗುಡ್ ನ್ಯೂಸು. ಮರ್ಯಾದೆ ಮೇಲೆ ಫ್ರೆಂಡ್ಸ್ಗೆ ಶೇರ್ ಮಾಡಲೇಬೇಕು. ಮತ್ತೊಂದು ಪಾಯಿಂಟ್ ಏನಂದರೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾದ್ರೆ ಅವರು ರಿಸಲ್ಟ್ ಅನೌನ್ಸ್ ಮಾಡಬೇಕಾದ್ರೂ ಕೊಡ್ಬೋದು, ನಿಮ್ಮ ಪೇಪರ್ ಚೆಕ್ ಮಾಡುವಾಗ ಬೇಕಾದ್ರೂ ಕೊಡ್ಬೋದು, ಯಾವಾಗ ಬೇಕಾದ್ರೂ ಕೊಡ್ಬೋದು. ಅರ್ಥ ಆಯ್ತಾ? ಆದ್ದರಿಂದ ಪೇಪರ್ ಚೆಕ್ ಮಾಡುವಾಗ ಕೆಲವೊಂದ್ಸಲ ಕೊಡ್ತಾರೆ, ಕೆಲವೊಂದ್ಸಲ ರಿಸಲ್ಟ್ ಅನೌನ್ಸ್ ಮಾಡುವಾಗ 3 ಸಬ್ಜೆಕ್ಟಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ. ಗ್ರೇಸ್ ಮಾರ್ಕ್ಸ್ ಅಂದರೆ ಅಷ್ಟು 7-8 ಮಾರ್ಕ್ಸ್ ಕೊಡೋದಿಲ್ಲ. ಒಂದು 3-4 ಬಹಳ ಅಂದರೆ 3 ಸಬ್ಜೆಕ್ಟಲ್ಲಿ ನೀವು 3-4 ಮಾರ್ಕ್ಸಲ್ಲಿ ಫೇಲ್ ಆಗ್ತಾ ಇದ್ದರೆ 3-4 ಮಾರ್ಕ್ಸ್ ಹಾಕ್ಬಿಟ್ಟು ಪಾಸ್ ಮಾಡ್ತಾರೆ. ಈ ರೀತಿ ಅಷ್ಟೇ ಗ್ರೇಸ್ ಮಾರ್ಕ್ಸು. ಸ್ಕೋರ್ ಆಗೋರಿಗೆ ಯಾವ ರೀತಿ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ. ಜಸ್ಟ್ ಇದು ಪಾಸ್ ಆಗೋರಿಗೆ 10% ಗ್ರೇಸ್ ಮಾರ್ಕ್ಸು. ಅರ್ಥ ಆಯ್ತಾ? ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ಫೇಲ್ ಆಗೋ ಚಾನ್ಸಲ್ಲಿ ಇದ್ದರೆ ಅವ್ರಿಗೆಲ್ಲ ಶೇರ್ ಮಾಡಲೇಬೇಕು. ಮತ್ತೊಂದು ಪಾಯಿಂಟ್ ಅಂದರೆ ರಿಸಲ್ಟ್ ಬಗ್ಗೆ ಕೇಳ್ತಾ ಇದ್ರಿ. ರಿಸಲ್ಟ್ ಬಗ್ಗೆ ನೋಡಿ, ನಿಮ್ಮ ರಿಸಲ್ಟ್ ಡೇಟ್ ಬಂದ್ಬಿಟ್ಟು ಯಾವಾಗ ಬರ್ಬೋದು ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಏನಂದರೆ ಮೇ 5-6 ಎರಡಲೇ ಬರೋ ಚಾನ್ಸಸ್ ತುಂಬ ಇದೆ. ಅರ್ಥ ಆಯ್ತಾ? ಯಾಕಂದರೆ ಮೇ 1ರಿಂದ 4 ಕಂಪ್ಯೂಟರ್ಗೆ ಡಾಟಾ ಎಂಟ್ರಿ ಮಾಡೋದಿರ್ಬೋದು, ಸೊ ರಿಸಲ್ಟ್ನ ಸಜ್ಜು ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ನಿಮ್ಮ ಎಕ್ಸ್ಪೆಕ್ಟೆಡು ಮೇ 5-6 ಬರೋ ಚಾನ್ಸಸ್ ತುಂಬ ಇದೆ. ನನ್ನ ಎಕ್ಸ್ಪೆಕ್ಟೆಡು ಮೋಸ್ಟ್ ಎಕ್ಸ್ಪೆಕ್ಟೆಡು. ಅರ್ಥ ಆಯ್ತಾ? ಮಂಡಳಿಯಿಂದ ಮಾಹಿತಿ ಬಂದಿರೋ ಮಾಹಿತಿ ಇದು 5-6 ಬರ್ಬೋದು. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡು. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಿಸಲ್ಟ್ ಬಂದಮೇಲೆ ಯಾವಾಗ ಬರುತ್ತೆ, ಯಾವ ರೀತಿ ಚೆಕ್ ಮಾಡೋದು, ಮತ್ತು ಸ್ಕಾಲರ್ಶಿಪ್ಪು ಚಾನಲಲ್ಲಿ ಸಿಗ್ತಾ ಇರ್ತದೆ. ಮರ್ಯಾದೆ ಫಾಲೋ ಮಾಡ್ಕೊಂಡು ಮತ್ತು ಇನ್ಸ್ಟಾಗ್ರಾಮ್ಲಿ ಕೂಡ. ಥ್ಯಾಂಕ್ ಯು ಸೊ ಮಚ್.